ನಮಸ್ಕಾರ. ಪ್ಲೂಟೋ ಗ್ರಹದ ಸ್ಥಾನವನ್ನು ಏಕೆ ಕಳೆದುಕೊಂಡಿತು? 1930ರಲ್ಲಿ ಕ್ಲೈಡ್ ಟಾಂಬಗ್ ಅವರು ಪ್ಲೂಟೋವನ್ನು ಪತ್ತೆ ಹಚ್ಚಿದಾಗ ಅದನ್ನು ಸೌರಮಂಡಲದ ಅತಿ ದೂರದ 9ನೇ ಗ್ರಹ ಅಂತ ಘೋಷಣೆ ಮಾಡಲಾಯಿತು. ಹಲವು ದಶಕಗಳ ಕಾಲ ಪ್ಲೂಟೋ ಒಂದು ಸಾಮಾನ್ಯ ಗ್ರಹ ಅಂತ ಪರಿಗಣಿಸಲ್ಪಟ್ಟಿತ್ತು. ಆದರೆ ನಂತರ ನಡೆಸಿದಂಥ ವೈಜ್ಞಾನಿಕ ಅನ್ವೇಷಣೆಗಳು, ಸಂಶೋಧನೆಗಳು ಮತ್ತು ಅಧ್ಯಯನಗಳು ಮತ್ತು ಹೊಸ ಮಾಹಿತಿ ಪ್ಲೂಟೋದ ಸ್ಥಾನವನ್ನು ಪ್ರಶ್ನೆ ಮಾಡೋದಕ್ಕೆ ಕಾರಣ ಆದವು. ವೈಜ್ಞಾನಿಕ ಸಂಶೋಧನೆಗಳು ಪ್ಲೂಟೋ ಮೊದಲು ಭಾವಿಸಿದ್ದಕ್ಕಿಂತಲೂ ಬಹಳ ಚಿಕ್ಕದಾಗಿದೆ ಅಂತ ತೋರಿಸಿಕೊಟ್ವು. ಮೊದಲನೇದಾಗಿ ಪ್ಲೂಟೋದ ಗಾತ್ರ ಮತ್ತು ಭಾರ ಬಹಳ ಕಡಿಮೆ ಅನ್ನೋದು ಗಮನಕ್ಕೆ ಬಂತು. ಭೂಮಿ, ಮಂಗಳ, ಗುರು ಮುಂತಾದ ಗ್ರಹಗಳ ಜೊತೆಗೆ ಹೋಲಿಸಿದರೆ ಪ್ಲೂಟೋ ಅತ್ಯಂತ ಸಣ್ಣದಾದ ಗ್ರಹ. ಇದರ ವ್ಯಾಸ ಚಂದ್ರನಿಗಿಂತಲೂ ಕಡಿಮೆ. ಈ ಕಾರಣದಿಂದ ಪ್ಲೂಟೋ ಒಂದು ಸಂಪೂರ್ಣ ಗ್ರಹ ಆಗಿರೋದಕ್ಕೆ ಬೇಕಾದ ಭೌತಿಕ ಲಕ್ಷಣಗಳನ್ನ ಹೊಂದಿದೆಯೇ ಎನ್ನುವ ಪ್ರಶ್ನೆ ವಿಜ್ಞಾನಿಗಳ ಮುಂದೆ ಮೂಡಿತು. 1990ರ ದಶಕದಲ್ಲಿ ವಿಜ್ಞಾನಿಗಳು ನೆಪ್ಚೂನ್ ಗ್ರಹದ ಆಚೆಗೆ ಕೈಪರ್ ಬೆಲ್ಟ್ ಅಂತಕ್ಕಂಥ ಹಿಮಗಡ್ಡೆಗಳಿಂದ ಕೂಡಿದ ಪ್ರದೇಶ ಇರೋದನ್ನು ಪತ್ತೆ ಮಾಡಿದರು. ಇಲ್ಲಿ ಪ್ಲೂಟೋದಂತಹ ಸಾವಿರಾರು ಕಾಯಗಳಿರೋದು ದೃಢಪಟ್ಟಿತು. ಪ್ಲೂಟೋವನ್ನು ಗ್ರಹಗಳ ಪಟ್ಟಿಯಿಂದ ಹೊರಹಾಕಿದ್ದಕ್ಕೆ ಮುಖ್ಯವಾದ ಕಾರಣ ಆಗಿದ್ದು ಎರಿಸ್ ಎನ್ನುವ ಆಕಾಶಕಾಯದ ಸಂಶೋಧನೆ. 2005ರಲ್ಲಿ ಮೈಕ್ ಬ್ರೌನ್ ಮತ್ತು ಅವರ ತಂಡ ಎರಿಸ್ ಎನ್ನುವ ಆಕಾಶಕಾಯವನ್ನು ಪತ್ತೆ ಹಚ್ಚಿದರು. ಇದು ಪ್ಲೂಟೋಗಿಂತ ಹೆಚ್ಚು ದ್ರವ್ಯರಾಶಿಯನ್ನು ಹೊಂದಿದ್ದು ಇನ್ನೂ ಹೆಚ್ಚು ದೊಡ್ಡ ಗಾತ್ರವನ್ನು ಹೊಂದಿತ್ತು. ಇದು ಖಗೋಳ ವಿಜ್ಞಾನಿಗಳಲ್ಲಿ ಗೊಂದಲವನ್ನು ಮೂಡಿಸಿತು. ಎರಿಸ್ ಒಂದು ಗ್ರಹ ಆದರೆ ಕೈಪರ್ ಪಟ್ಟಿಯಲ್ಲಿರುವ ಇತರ ದೊಡ್ಡ ಕಾಯಗಳು ಕೂಡ ಗ್ರಹ ಅಂತ ಕರಿಬೇಕಾಗುತ್ತೆ. ಈ ಗೊಂದಲವನ್ನು ಪರಿಹರಿಸೋದಕ್ಕೆ 2006ರಲ್ಲಿ ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಯೂನಿಯನ್ ಅಂದರೆ ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ಸಭೆ ಸೇರಿ ಒಂದು ಕಾಯವನ್ನು ಗ್ರಹ ಅಂತ ಕರೆಯೋದಕ್ಕೆ ಬೇಕಾದಂಥ 3 ಮಾನದಂಡಗಳನ್ನ ನಿಗದಿಪಡಿಸಿತು. ಅದರಲ್ಲಿ ಮೊದಲನೇ ಮಾನದಂಡ ಒಂದು ಕಾಯ ಸೂರ್ಯನ ಸುತ್ತುತ್ತಾ ಇರಬೇಕು. ಎರಡನೇ ಮಾನದಂಡ ಅದು ತನ್ನದೇ ಆದಂಥ ಗುರುತ್ವಾಕರ್ಷಣೆಯಿಂದ ಗೋಳಾಕಾರವನ್ನು ಹೊಂದಿರಬೇಕು. ಮೂರನೇ ಮಾನದಂಡ ಆ ಕಾಯ ತನ್ನ ಕಕ್ಷೆಯ ಸುತ್ತಮುತ್ತಲ ಪ್ರದೇಶವನ್ನು ಸ್ವಚ್ಛಗೊಳಿಸಿರಬೇಕು. ಅಂದರೆ ತನ್ನ ಕಕ್ಷೆಯಲ್ಲಿ ತಾನೇ ಒಂದು ದೊಡ್ಡ ಶಕ್ತಿಯಾಗಿರಬೇಕು. ಪ್ಲೂಟೋ ದುಂಡಾಕಾರದಲ್ಲಿ ಅಂದರೆ ಗೋಳಾಕಾರದಲ್ಲಿದ್ದು ಸೂರ್ಯನನ್ನು ಸುತ್ತಾ ಇರೋದ್ರಿಂದ ಅದು ಗ್ರಹದ ಅರ್ಹತೆ ಗಳಿಸ್ತಕ್ಕಂಥ 2 ಅಂಶಗಳಲ್ಲಿ ಉತ್ತೀರ್ಣ ಆಗುತ್ತೆ. ಆದರೆ ಅದರ ಕಕ್ಷೆ ಅಸಾಮಾನ್ಯವಾಗೈತೆ. ಇತರ ಗ್ರಹಗಳು ಸೂರ್ಯನ ಸುತ್ತ ಸಮತಲದಲ್ಲಿ ಹಾಗೂ ಸರಳವಾದಂಥ ವೃತ್ತಾಕಾರ ಅಥವಾ ಅಂಡಾಕಾರದ ಮಾರ್ಗದಲ್ಲಿ ಪಥದಲ್ಲಿ ಸಂಚರಿಸ್ತವೆ. ಆದರೆ ಪ್ಲೂಟೋದ ಕಕ್ಷೆ ದೀರ್ಘವಾದಂಥ ಅಂಡಾಕಾರ ಆಗಿದ್ದು ಅದು ಕೆಲವು ಸಲ ನೆಪ್ಚೂನ್ನ ಕಕ್ಷೆಯೊಳಗೂ ಕೂಡ ಬರುತ್ತೆ. ಇದು ಪ್ಲೂಟೋವನ್ನು ಇತರ ಗ್ರಹಗಳಿಂದ ದೂರ ಇರಿಸುತ್ತೆ. ಪ್ಲೂಟೋ ಮೊದಲು 2 ನಿಯಮಗಳನ್ನು ಪಾಲಿಸಿದ್ರು ಕೂಡ 3ನೇ ನಿಯಮದಲ್ಲಿ ವಿಫಲ ಆಗುತ್ತೆ. ಪ್ಲೂಟೋ ತನ್ನ ಕಕ್ಷೆಯಲ್ಲಿ ಕೈಪರ್ ಪಟ್ಟಿಯ ಅನೇಕ ಕಾಯಗಳ ಜೊತೆಗೆ ಜಾಗವನ್ನು ಹಂಚಿಕೊಳ್ಳುತ್ತೆ. ಈ ಕಾರಣದಿಂದಾಗಿ ಪ್ಲೂಟೋವನ್ನು ಗ್ರಹ ಸ್ಥಾನದಿಂದ ತೆಗೆದು ಕುಬ್ಜ ಗ್ರಹ, ಡ್ವಾರ್ಫ್ ಪ್ಲಾನೆಟ್ ಅನ್ನುವ ಮರುಕರಣಾಮವನ್ನು ಇನ್ನೊಂದು ಗುಂಪನ್ನು ಮಾಡಿ ಆ ಗುಂಪೊಳಗಡೆ ಸೇರಿಸಲಾಯಿತು. ಈ ನಿರ್ಧಾರ ಜಗತ್ತಿನ ಎಲ್ಲ ಕಡೆ ಚರ್ಚೆಗೆ ಕಾರಣ ಆಯಿತು. ಕೆಲವರು ಪ್ಲೂಟೋವನ್ನು ಇನ್ನೂ ಗ್ರಹ ಅಂತ ಪರಿಗಣಿಸಬೇಕು ಅಂತೇಳಿ ವಾದಿಸಿದ್ರು, ಒತ್ತಾಯ ಮಾಡಿದರು. ಆದರೆ ವೈಜ್ಞಾನಿಕವಾದ ಹೊಸ ವ್ಯಾಖ್ಯಾನ ಸರಿಯಾಗಿದ್ದು ಪ್ಲೂಟೋ ಗ್ರಹ ಅಲ್ಲ, ಅದು ಕುಬ್ಜ ಗ್ರಹ ಅನ್ನೋದನ್ನು ಸಾಬೀತುಪಡಿಸಿತು ಮತ್ತು ಒಪ್ಪಿಕೊಳ್ಳಾಯಿತು. ವಿಜ್ಞಾನ ಯಾವಾಗಲೂ ಸದಾ ಬದಲಾಗುತ್ತಿರುವ ಸತ್ಯದ ಕಡೆಗೆ ಹೆಜ್ಜೆ ಹಾಕುತ್ತಿರುವ ಒಂದು ಮಹಾ ಅನ್ವೇಷಣೆ, ಹುಡುಕಾಟ, ಸಂಶೋಧನೆ ಹೆಚ್ಚು ನಿಖರ ಆದಂತೆ, ಗುರಿ ಹತ್ತಿರ ಹೆಚ್ಚು ಸಾಗಿದಂತೆ ಹೆಚ್ಚು ವಾಸ್ತವ ಸ್ಥಿತಿಗಳು ಅರಿವಾಗ್ತವೆ. ಅಂತಹ ವಾಸ್ತವ ಸ್ಥಿತಿಗಳು ನಮ್ಮ ಮೊದಲಿದ್ದ ಹಿಂದಿನ ನಂಬಿಕೆಗಳನ್ನು ಪಲ್ಲಟಗೊಳಿಸಿ ಹೊಸ ನಂಬಿಕೆಗಳು ವಿವರಣೆಗಳಿಗೆ ಕಾರಣ ಆಗ್ತವೆ. ಅಂತಹದ್ರಲ್ಲಿ ಪ್ಲೂಟೋ ಒಂದು ಮುಖ್ಯವಾದಂಥ ಉದಾಹರಣೆ ಅಂತ ನಾವು ಹೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ಖಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದ ಇಂತಹ ಇತರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.